ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಅಂತ ಸರ್. ಎಲ್ಲಿಂದ ಬಂದಿರೋದು? ನಾವು ಬಳ್ಳಾರಿಯಿಂದ ಬಂದಿದ್ದೀವಿ ಇದು ಫಸ್ಟ್ ಟೈಮ್ ನೀವು? ಇಲ್ಲ, ನಾನು ಸೆಕೆಂಡ್ ಟೈಮ್ ಸರ್. ಹೌದು ಸರ್. ಸರ್, ಈಗ ನೀವು ಫಸ್ಟ್ ಟೈಮ್ ಬಂದು ಅಟೆಂಡ್ ಮಾಡಿ ಹೋಗಿದ್ದೀರಾ, ಮತ್ತೆ ಎರಡನೇ ಸಲ ನೀವು ಮತ್ತೆ ಬಂದಿದ್ದೀರಾ. ನೀವು ಈ ಕ್ಲಾಸ್ ಮುಗಿಸ್ಕೊಂಡು ಹೋದ್ಮೇಲೆ ಎಷ್ಟು ತಿಂಗಳಾಯ್ತು ಸರ್ ಗ್ಯಾಪ್? ಈ 1 ಮಂತ್ ಆಯ್ತು ಸರ್. ಸೆಪ್ಟೆಂಬರ್ 29ಗೆ ಬಂದಿದ್ದೀವಿ ಸರ್ ನಾವು. ಮತ್ತೆ ಇವಾಗ ಬರ್ತಾ ಇದ್ದೀವಿ. ಚೆನ್ನಾಗಿ ಅನಿಸ್ತು ಸರ್ ನಮಗೆ ಗುರುಜಿಯವ್ರದ್ದು. ಆ್ಯಕ್ಚುಲಿ ನಾನು ಗುರುಜಿಯವ್ರನ್ನ 1.5 ಇಯರ್ 2 ಇಯರ್ಸಿಂದನೂ ಯೂಟ್ಯೂಬ್ನಲ್ಲಿ ಫಾಲೋ ಆಗ್ತಾ ಇದ್ದೆ. ಯೂಟ್ಯೂಬ್ನಲ್ಲಿ ಗುರುಜಿಯವರು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಚೆನ್ನಾಗಿ ಅನಿಸ್ತು ಸರ್ ನಮಗೆ. ಗುರುಜಿಯವರು ಹೇಳಿದ ರೀತಿಯೇ ವಾಟರ್ ಅಫರ್ಮೇಷನು, ಆಮೇಲೆ ಮನಿ ಅಫರ್ಮೇಷನು, ಮಿರರ್ ಅಫರ್ಮೇಷನು ಈ ಥರ ಎಲ್ಲ ಮಾಡಿದ್ವಿ. ನಮಗೆ ಒಳ್ಳೇದು ಅನಿಸ್ತು, ಚೆನ್ನಾಗಾಯಿತು. ಅದರಿಂದಾಗಿ ಮತ್ತೆ ಬರಬೇಕನ್ನಿಸ್ತು, ಮತ್ತೆ ಬಂದಿವಿ ಸರ್. ಏನು ಒಳ್ಳೇದಾಗಿತ್ತು ಸರ್? ಒಂದು ವಿಚಾರ ಹಂಚ್ಕೊಳ್ಬೋದು ನಮ್ಮ ಜೊತೆ? ನಮಗೆ ಕಾನ್ಫಿಡೆನ್ಸ್ ಲೆವೆಲ್ಸ್ ಜಾಸ್ತಿ ಆಗಿದೆ ಸರ್. ಒಂಥರ ಸಾಲ ಜಾಸ್ತಿ ಇತ್ತು. ಸಾಲದ್ದು ಇನ್ನೂ ಸ್ವಲ್ಪ ತೀರಿಸ್ಬೋದು, ಹೆಂಗೆ ಇದು ಮಾಡ್ಬೋದು, ಕಡಿಮೆ ಆಗಿದೆ ಸರ್. ಒಂದು 2-3 ಲಕ್ಷದವರೆಗೆ ಕಡಿಮೆ ಆಗಿದೆ. ಪ್ಲಾನ್ಸು, ಎಥಿಕ್ಸ್ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗುರುಜಿಯವರು ಒಳ್ಳೊಳ್ಳೆ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿಗೆ ಬರ್ಬೇಕು ಅನ್ಕೊಂಡ್ರೆ ಅವರು ಕರ್ಮ ಕಳೆದಿದ್ರೆ ಮಾತ್ರ ಬರ್ತಾರೆ ಅನ್ನೋ ಮಾತು 100% ಕರೆಕ್ಟ್ ಸರ್. ಅದು ಯಾಕಂದರೆ ನಾವು ಅನ್ಕೊಂಡಿದ್ದಿಲ್ಲ ಸರ್ ಇಲ್ಲಿಗೆ ಬರ್ತೀವಿ ಅಂತ. ಖಂಡಿತವಾಗ್ಲೂ ಇಲ್ಲಿ ಬಂದವ್ರಿಗೆ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ಅನಿಸ್ತದೆ ಸರ್ ಗುರುಜಿಯವ್ರ ಹತ್ರ. ಅವರು ಹೇಳ್ತಕ್ಕಂಥ ಒಂದೊಂದು ಮಾತು ಒಂದು ಮುತ್ತಿನ ಥರ ಇರ್ತದೆ ಸರ್. ಅವರಿಂದ ಕಲಿಬೇಕಾದಂಥದ್ದು ಸಾಕಷ್ಟಿದೆ. ಭಾಳಷ್ಟು ವಿಷಯಗಳನ್ನ ಗುರುಜಿಯವರಿಂದ ನಾವು ಕಲಿಬೇಕಾಗಿದೆ. ಇನ್ನು ಕಲಿತೀವಿ ಸರ್. ಮತ್ತೆ ಬರ್ತೀವಿ ಕಾರ್ಯಾಗಾರಕ್ಕೆ ಮತ್ತೆ ಬರ್ತೀವಿ. ಕಡಿಮೆ ಸರ್, ಎಷ್ಟು ಕಲ್ತ್ರೂ ಕಡಿಮೆ. ಪ್ರತಿ ಒಂದೊಂದು ಕ್ಲಾಸ್ನಲ್ಲೂ ಒಂದೊಂದು ಹೊಸ ವಸ್ತು ಕಲಿಸ್ಕೊಡ್ತಾ ಇದ್ದಾರೆ ಸರ್ ಗುರುಜಿ. ಒಳ್ಳೆ ಮಾರ್ಗದರ್ಶಕರಾಗಿ ನಮಗೆ ಜೀವನದಲ್ಲಿ ಏನಿಲ್ಲ ಮುಂದೆ ದಾರಿ ಅನ್ನತಕ್ಕಂಥವ್ರು ಇಲ್ಲಿಗೆ ಬಂದರೆ ಅವ್ರು ಉದ್ಧಾರ ಆಗ್ತಾರೆ, ಮುಂದಿನ ಜೀವನಗಳಿಗೆ ಚೆನ್ನಾಗಾಗ್ತಾ ಅವರು ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಸರ್. ಅದ್ಭುತ ಮಾತು. ಹಾಗೆ ಗುರುಗಳು, ಇವತ್ತಿನ ಕ್ಲಾಸ್ನಲ್ಲಿ ತುಂಬ ವಿಶೇಷವೇನೆಂದರೆ ಕೆಟ್ಟ ಕಣ್ಣು ದೃಷ್ಟಿ ನಿವಾರಣೆ ಅಂತ ಒಂದು. ಹೌದು ಸರ್. ಇದರಿಂದ ನಿಮ್ಗೆ ಏನೇನು ಅನಿಸುತ್ತೆ ಸರ್? ಅದು ನಿಜ ಅನಿಸ್ತು ಸರ್. ಆ್ಯಕ್ಚುಲಿ ಏನಂದರೆ ನಮಗೆ ಚಿಕ್ಕ ಮಕ್ಕಳಿದ್ದಾಗ ನಮಗೆ ಎಲ್ಲ ಈ ಥರದ ಅನುಭವಗಳಾಗಿದ್ದಾವೆ ನಮ್ಗೆ ಕೂಡ. ಆದರೆ ದೊಡ್ಡವರಾಗ್ತಾ ನಾವು ಅದನ್ನು ಕೇರ್ ಮಾಡೋದಿಲ್ಲ ಜಾಸ್ತಿ. ಏನು ಇದೆಲ್ಲ ಸಣ್ಣ ಹುಡುಗರಿದ್ದಾಗ ಮಾಡ್ತಾರೆ ಅಂತಾರೆ. ಆದರೆ ಗುರುಜಿಯವರು ಅದೆಲ್ಲ ಯಾವಾಗಿದ್ರೂ ದೃಷ್ಟಿದೋಷನೇ. ಅದಕ್ಕೂ ಪರಿಹಾರ ಮಾಡ್ಬೇಕಂತಂದೇಳಿ ಗುರುಜಿಯವರು ಪರಿಹಾರ ಕೊಟ್ಟರು. ಅದು ನಮಗೆ ಸ್ಯಾಟಿಸ್ಫೈಡ್ ಆಯ್ತು ಸರ್. ಚೆನ್ನಾಗೇ ಇದು ಮಾಡಿದ್ರು. ಈಗ ಗುರುಗಳು ಹೇಳ್ಕೊಟ್ರು ದೃಷ್ಟಿ ಬರಬಾರ್ದು, ನಾವೇನೇನು ಮಾಡಬಾರ್ದು ಸರ್? ಕೆಲವೊಂದನ್ನು ಬಿಡಬೇಕು. ನಾವು ಕೂಡ ಕೆಲವೊಂದನ್ನು ಹೇಳಿದ್ದಾರೆ, ಅವೆಲ್ಲ ಬಿಡಬೇಕು. ಸ್ಟೇಟಸ್ ಹಾಕೋಬಾರ್ದು, ಲೂಸರ್ ಮಾಡೋ ಕೆಲಸಗಳೆಲ್ಲ ಮಾಡಬಾರ್ದು ಅಂತಂದು ಹೇಳ್ಬಿಟ್ಟು ಆ ಥರ ಗೋಲ್ಡ್ನ ತೋರಿಸ್ಬಾರ್ದು, ಗೋಲ್ಡ್ನ ಅಡ ಇಡಬಾರ್ದು, ಆಮೇಲೆ ಯಾರಿಗೂ ನಂಬಾರ್ದು, ಯಾರ ಹತ್ರ ದುಡ್ಡು ಕೊಡಬಾರ್ದು. ದುಡ್ಡನ್ನ ಪ್ರೀತಿ ಮಾಡಬೇಕು, ಅದ್ರ ಜೊತೆಗೆ ನಮ್ಮನ್ನು ನಾವು ಕೂಡ ಪ್ರೀತಿ ಮಾಡಬೇಕು. ನಾವು ಮಿರರ್ ಅಪ್ರಿಷಿಯೇಷನ್ ಮಾಡಬೇಕು. ನಾವು ಮಿರರ್ ಮುಂದೆ ನಿಂತು ನಮಗೆ ನಾವೇ ಲವ್ ಮಾಡ್ಕೋಬೇಕು ಅಂತಂದೇಳಿ ಅದನ್ನು ಕೂಡ ಹೇಳಿದ್ರು. ಭಾಳ ಇಷ್ಟ ಆಯ್ತು ಸರ್. ಭಾಳಷ್ಟು ವಿಷಯಗಳು ಕಲಿಬೇಕಾಗಿದೆ ಗುರುಜಿಯವರಿಂದ. ಹಾಗೆ ಗುರುಗಳು ತುಂಬ ಸಲ ಹೇಳ್ತಾ ಇರ್ತಾರೆ, ಹೌದು, ಈ ಯಾರಿಗೆ ನಾವು ಸಹಾಯ ಮಾಡಿದರೆ ಕರ್ಮ ನಮಗೆ ಬರುತ್ತೆ ಸರ್. ಹೌದು ಸರ್, ಹೌದು, ನಿಜವಾಗ್ಲೂ ಅದು ಕೂಡ ನಿಜ. ಅದು ಕೆಲವೊಬ್ಬರು ಐತೆ ಅಂತಂದು ಹೇಳ್ಬಿಟ್ಟು ಬೇಕಾಬಿಟ್ಟು ಮಾಡೋಕ್ಕೆ ನಿಂತ್ಕೊಂತಾರೆ. ಆ ಥರವ್ರು ಕೂಡ ಯಾವುದು ಮಾಡಬೇಡ್ರಿ ಆ ಥರ ಅಂತ ಹೇಳಿದ್ರು ಗುರುಜಿ. ಕಷ್ಟ ಕಾಲಕ್ಕೆ ಆಗೋದು ನಮಗೆ ದುಡ್ಡಿದ್ರೆ ನಾವು 4 ಜನ ಬರ್ತಾರೆ ನಮ್ಮ ಹತ್ರ ಅನ್ನೋದು ಒಳ್ಳೆ ಮಾರ್ಗದರ್ಶಕ ಸರ್. ಭಾಳಷ್ಟು ಇದೆ ಸರ್ ಕಲಿಯೋದಿನ. ತುಂಬ ಕಲ್ತಿದ್ದೀವಿ ನಾವು ಕೂಡ. ನಾವು ನಂಬಬೇಕು ಅನ್ನೋದು ನೀವು ಹೇಳ್ತಾ ಇದ್ದೀರಾ. 100% ನಮ್ಮನ್ನು ನಾವೇ ನಂಬಬೇಕು. ನಮ್ಮನ್ನು ಬಿಟ್ಟು ಬೇರೊಬ್ಬರನ್ನ ಯಾರನ್ನೂ ನಂಬಂಗಿಲ್ಲ. ಆಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ ಸರ್ ಇಲ್ಲಿ ಬರೋದ್ರಿಂದ. ತುಂಬ ಧೈರ್ಯ ಆಗ್ತದೆ. ಯಾವ ಒಂದು ವ್ಯಕ್ತಿ ತಾನೇ ಸೂಸೈಡ್ ಮಾಡ್ಕೊಂಡು ನನಗೆ ಮುಂದಿನ ದಾರಿ ಇಲ್ಲ ಅಂತಂದೇಳಿ ಸೂಸೈಡ್ವರೆಗೆ ಹೋಗ್ತಾರಲ್ಲ ಸರ್, ಅಂಥ ವ್ಯಕ್ತಿಗಳು ಇಲ್ಲಿ ಬಂದರೆ ಅವರು ಕಣ್ಣು ತೆಗಿಸ್ತಾರೆ ಗುರುಜಿ ಅನ್ನೋದು ಮಾತ್ರ ಖಂಡಿತ ಆಗಿದೆ ಸರ್ ನಮಗೆ. ಹೌದು, ಸಹಾಯ ಕೊಟ್ಟವರು ವಿಡಿಯೋಸ್ ಪ್ರೋಗ್ರಾಮ್ ನೋಡಿ ಬದುಕಬೇಕು ಅನ್ನೋದು ತುಂಬಾ ಜನ ಹೇಳಿದ್ದಾರೆ. ನೀವು ಈ ಮಾತು ಹೇಳ್ತಾ ಇದ್ದೀರಾ. ಭಾಳಷ್ಟು ಜನ ಇನ್ನು ಬಂದು ಈ ಥರದ ಪ್ರಾಬ್ಲಮ್, ಈ ಥರ ಸಮಸ್ಯೆಗಳಲ್ಲಿ ಸಿಲುಕಾಕೊಂಡವರು ಸುಮಾರು ಜನ ಇದ್ದಾರೆ ಸರ್. ಸುಮಾರು ಜನ, ಈ ಸಾಲ ಒಂದಂತಲ್ಲ ಸರ್, ಬೇರೆ ವಿಷಯಗಳೆಲ್ಲ ಸುಮಾರು ಜನ ಇದ್ದಾರೆ. ಅಂಥವರೆಲ್ಲರಿಗೂ ಇಲ್ಲಿ ಬಂದರೆ ಅವ್ರಿಗೆ ಮುಂದಿನ ಜೀವನ ಒಂದು ಪ್ರಕಾಶಮಾನವಾಗಿ ಬೆಳಕಾಗುತ್ತೆ ಅಂತಂದೇಳಿ ಗುರುಜಿಯವರು ಅವ್ರ ಜೀವನದಲ್ಲಿ ಬೆಳಕನ್ನು ಕೊಡ್ತಾರೆ ಅಂತಂದೇಳಿ ನಾವು ನಂಬಿದ್ದೀವಿ ಸರ್. ಜನಗಳು ಕೂಡ ಬಂದು ಇದೇ ರೀತಿ ಕಾರ್ಯಾಗಾರನ ಉಪಯೋಗ ಮಾಡ್ಕೋಬೇಕಂತ ನನ್ನ ಒಂದು ಭರವಸೆ, ಆಸೆ ಸರ್. ಒಳ್ಳೆ ಅನುಭವ. ಹಾಗೆ ಈಗ ಎಷ್ಟು ಗುರುಗಳು ಒಂದು ಅಂತ್ಯ ಸಂಸ್ಕಾರ ಅನ್ನೋದು ಒಂದು ಕೆಳಗೆ ಈಗ ನಿಜವಾಗ್ಲೂ ಈ ಒಂದು ಅಂತ್ಯ ಸಂಸ್ಕಾರದ ಕಾರ್ಯಕ್ರಮ ಏನಾಯ್ತಲ್ಲ ಸರ್, ಭಾವಪೂರ್ಣ ಶ್ರದ್ಧಾಂಜಲಿ ಅಂತಂದೇಳಿ ಕಾರ್ಯಕ್ರಮನ, ಆ ಕಾರ್ಯಕ್ರಮ ನಮ್ಮ ಕಣ್ಣು ತುಂಬ್ಕೊಂಡು ಸರ್. ಆ್ಯಕ್ಚುಲಿ ನಮ್ಗೆ ಅಳು ಬಂತದ್ದು ಕಾರ್ಯಕ್ರಮ. ನಮ್ಮ ಬಾಡಿನೇ ನಾವು ನೋಡ್ಕೊಂಡು ನಾವು ಸತ್ತ ಮೇಲೆ ಯಾವ ಥರ ಇರ್ತದೆ ಅನ್ನೋದು ನಾವು ಬದುಕಿರ್ಬೇಕಾದ್ರೇ ತೋರಿಸ್ಬಿಟ್ರು. ಅಲ್ಲಿ ನಮ್ಮ ಹಿಂದೆ ಮಾಡಿರ್ತಕ್ಕಂಥ ಕರ್ಮ ಪಾಪಗಳನ್ನೆಲ್ಲ ಅಲ್ಲೇ ಕಳೆದ್ಬಿಟ್ಟು ಆ ಸಾವಿನ ಮುಖಾಂತರ ನಾವು ಅಲ್ಲಿ ಸಾಯಿಸ್ಬಿಟ್ಟು ನಮ್ಮ ಹಳೆ ಮನುಷ್ಯರನ್ನ ಸಾಯಿಸ್ಬಿಟ್ಟು ಹೊಸ ಥರ ಜೀವನ ಕಟ್ಕೊಳ್ರಿ, ಹೊಸ ಜೀವನ ರೂಪಿಸ್ಕೊಳ್ರಿ ಅಂತಂದು ಹೇಳ್ಬಿಟ್ಟು ಗುರುಜಿಯವ್ರು ಏನು ಹೇಳಿದ್ರಲ್ಲ, ಈ ಒಂದು ಕ್ರಿಯೆ ಮುಖಾಂತರ ನಮಗೆ ಅರ್ಥ ಆಗೋ ಥರ ಅರ್ಥ ಮಾಡಿಸಿದ್ರು ಅವರು. ಭಾಳ ಚೆನ್ನಾಗಿತ್ತು ಸರ್.
ಅದ್ಭುತ ತುಂಬ ಸರ್. ಚೆನ್ನಾಗಿತ್ತು. ಹಾಗೆ ಕೊನೆಯದಾಗಿ ಸರ್, ಈ ಕ್ಯಾಮ್ರಾ ಮುಖಾಂತರ 840 ಕೋಟಿ ಜನ ನಮ್ಮ ನೋಡ್ತಾ ಇದ್ದಾರೆ, ಅವರಿಗೆ ನೀವು ಏನು ಹೇಳಿ ಬಯಸ್ತೀರಿ ಸರ್? ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥ ಎಲ್ಲ ಪ್ರೇಕ್ಷಕ ಅಗರ್ಭ ಶ್ರೀಮಂತರುಗಳಿಗೆ ನನ್ನದೊಂದು ಸಣ್ಣ ಸಂದೇಶ ಏನಪ್ಪ ಅಂತಂದರೆ, ಜೀವನದಲ್ಲಿ ಏನಾದರೂ ಮಾಡ್ಬೋದು, ಹೆಂಗಾದರೂ ಇರ್ಬೋದು ಅಂತಂದು ಹೆಂಗಾದರೂ ಶ್ರೀಮಂತರಾಗ್ಬೋದು. ಬಟ್ ಆ ಒಂದು ದಾರಿಗಳನ್ನ ನಾವು ಹುಡುಕಿದಾಗ ಮಾತ್ರ ಸಿಗ್ತವೆ. ಇಂಥ ಕಾರ್ಯಾಗಾರಗಳು ಸಿಗೋದು ಭಾಳ ಅಪರೂಪ. ಇಂಥ ಕಾರ್ಯಕ್ರಮಗಳಿಗೆ ಬಂದು ಕಾರ್ಯಾಗಾರಗಳನ್ನ ಒಂದ್ಸಲ ಭೇಟಿ ನೀಡಿ ಇಂಥ ಗುರುಗಳು ಸಿಗಬೇಕಂತಂದ್ರೂ ಕೂಡ ಭಾಳ ಅದೃಶ್ಯ ಮಾಡ್ಕೊಂಡಿದ್ರೆ ಮಾತ್ರ ಅವ್ರ ಗುರುಗಳು ಪದೇ ಪದೇ ಹೇಳ್ತಾರೆ, ಈ ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ ಕರ್ಮಗಳು ಕಳೆದಿರಬೇಕು, ಹಂಗಿದ್ರೆ ಮಾತ್ರ ಬರೋಕ್ಕೆ ಸಾಧ್ಯ ಅಂತ. ಅದು 100% ನಿಜ. ಅದು ನೀವು ಕೂಡ ಇಲ್ಲಿ ಬಂದು ಕರ್ಮಗಳನ್ನ ಕಳ್ಕೊಂಡ್ಬಿಟ್ಟು ಗುರೂಜಿಯವರು ಹೇಳಿದ ಗುಣಪಾಠಗಳು, ಗುರೂಜಿಯವ್ರ ಮಾರ್ಗದರ್ಶನದಲ್ಲಿ ನಡೆದ್ರೆ ನೀವು ಖಂಡಿತವಾಗಿಯೂ ಶ್ರೀಮಂತರಾಗ್ತೀರಿ ಅಂತಂದೇಳಿ ನನ್ನ ಒಂದು ನಂಬಿಕೆ. ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಒಂದು ಅದ್ಭುತ ಅನುಭವವನ್ನು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ಸೂಪರ್ ಸರ್. ಥ್ಯಾಂಕ್ ಯು ವೆರಿ ಮಚ್.